ಈ ಚಿತ್ರದುರ್ಗದ ಬಸ್ ದುರಂತದ ಭೀಕರತೆಯನ್ನ ಗಾಯಾಳುಗಳು ಬಿಚ್ಚಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಕಿರಣ್ ಪಾಲ್ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿದ್ವಿ, ಎದ್ದು ನೋಡಿದ್ರೆ ಸುತ್ತಲೂ ಬೆಂಕಿ, ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದೇ ಒಂದು ಪವಾಡ ಅಂತ ಕಿರಣ್ ಪಾಲ್ ಮಾತಾಡಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯಾಳು ಕಿರಣ್ ಪಾಲ್ ಚಿಕಿತ್ಸೆ ಪಡಿತಾ ಇದ್ದಾರೆ. ಕುಟುಂಬ ಸಮೇತ ಪಾಪ ಅವರು ರಜೆ ಬೇರೆ ಇತ್ತಲ್ಲ, ಗೋಕರ್ಣ ಟ್ರಿಪ್ಪಿಗೆ ಹೋಗಿದ್ರು. ಮಧ್ಯರಾತ್ರಿ ಒಳ್ಳೆ ನಿದ್ರೆಯಲ್ಲಿದ್ವಿ, ಬಸ್ ಪಲ್ಟಿ ಆಗ್ಬಿಡ್ತು, ಎದ್ದು ನೋಡಿದ್ರೆ ಬಸ್ ತುಂಬಾ ಹೊಗೆ ಆವರಿಸ್ಕೊಳ್ತು, ಬೆಂಕಿ ಆವರಿಸ್ಕೊಂಡಿತ್ತು ಅಂತ ಗ್ಯಾರಂಟಿ ನ್ಯೂಸ್ಗೆ ಗಾಯಾಳು ಕಿರಣ್ ಪಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ಫ್ಯಾಮಿಲಿ ಗೋಕರ್ಣ ಟ್ರಿಪ್ಪಿಗೆ ಹೊರಟಿದ್ವಿ ಅಂತ. I don't know exactly, but what I found out was a truck from the opposite lane came towards our lane. So we crashed. The truck crashed. Then it happened. So the truck, our bus got crashed and it started burning. Everyone was in a deep sleep at that time. So when the fire just came to light, so I climbed up and jumped out. You jumped from window? Yeah. You broken window or It was already broken. Where you going actually? Gokarna. For what reason? Vacation. Where you from actually? Where you from? Bangalore. What you are doing? Studying or working? ಇನ್ನು ನಾಪತ್ತೆಯಾಗಿದ್ದವರ ಪೈಕಿ ಇಬ್ಬರ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಅದು ಶಶಾಂಕ್ ಮತ್ತು ಸಂಧ್ಯಾ ಅಂತ. ಇಬ್ಬರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ವಿಠಲ್ ಮಲ್ಯ ರಸ್ತೆಯ ವೈದೇಹಿ ಆಸ್ಪತ್ರೆಯಲ್ಲಿ ಅವರಿಬ್ಬರಿಗೂ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಶಶಾಂಕ್ ಮತ್ತು ಸಂಧ್ಯಾ ಇಬ್ಬರ ಬಗ್ಗೆ ಮಾಹಿತಿ ಸಿಕ್ಕಿರಲಿಲ್ಲ, ಸದ್ಯ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಸೊ ಉಳಿದಂಥವ್ರು ಇನ್ನು 4 ಜನ ಅವರೆಲ್ಲಿ ಅನ್ನುವಂಥದ್ದೇ ಪ್ರಶ್ನೆ. ಓಕೆ, ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಇವರೇ ಸಂಧ್ಯಾ ಮತ್ತು ಶಶಾಂಕ್ ಅಂತ. ಸದ್ಯ ಗಾಯಾಳುಗಳು ಈ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಗಾಯದಿಂದ ಚೇತರಿಸ್ಕೊಳ್ಳೋದು ಬಾಕಿ. ಆಸ್ಪತ್ರೆಯಲ್ಲಿ ಸದ್ಯ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಿಜಕ್ಕೂ 2025 ಅತ್ಯಂತ ಕೆಟ್ಟದಾಗಿ ವಿದಾಯ ಹೇಳ್ತಾ ಇದ್ದೀವಿ, ಸೆಂಡ್ ಆಫ್ ಕೊಡ್ತಾ ಇದ್ದೀವಿ ಇಂತಹ ಕಣ್ಣೀರಿನಿಂದ. ಕುಟುಂಬಸ್ಥರಂತೂ ಪಡಬಾರ್ದು ಗೋಳನ್ನು ಪಡ್ತಾ ಇದ್ದಾರೆ, ಸಂಕಟ ಪಡ್ತಾ ಇದ್ದಾರೆ, ಎದೆ ಹೊಡ್ಕೊಂಡು ಅಳ್ತಾ ಇದ್ದಾರೆ ಕಳ್ಕೊಂಡಿರುವಂಥವ್ರು ಫ್ಯಾಮಿಲಿಯವ್ರನ್ನ. ಈಗೇನೋ ತಾಯಿ ಮತ್ತು ಮಗು ಕೂಡ ಅದರಲ್ಲಿ ಸಜೀವ ದಹನ ಅಂತ ಇದ್ದಾರೆ, ಅಂದರೆ ಅನುಮಾನ ಇದೆ ಅಂತ. ನೋಡಿ ಅಲ್ಲಿ ಕ್ಷಣಾರ್ಧದಲ್ಲಿ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ ಹಾಗೆ, ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹೊಗೆ ಆವರಿಸ್ಕೊಳ್ತು, ಬೆಂಕಿ ದಟ್ಟವಾಗಿ ಸ್ಪ್ರೆಡ್ ಆಯಿತು. ಸ್ಲೀಪರ್ ಬಸ್ಗಳ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಆರಾಮಾಗಿ ಹೋಗ್ಬೋದು ಅನ್ನೋದು ಬಿಟ್ಬಿಟ್ರೆ, ಇಂತಹ ಆಕ್ಸಿಡೆಂಟ್ಗಳಾದರೆ ಸೇಫ್ ಆಗೋದು ಭಾರಿ ಕಷ್ಟ. ಎಲ್ಲವೂ ಬೆಂಕಿಗೆ ಪ್ರವೋಕ್ ಮಾಡುವಂತಹ ಅಥವಾ ಸಪೋರ್ಟ್ ಮಾಡುವ ಅಂಶಗಳೇ ಅಲ್ಲಿರ್ತವೆ. ಬೆಡ್ಡು, ಪಿಲ್ಲೋ, ಸ್ಕ್ರೀನ್ಗಳು, ಸ್ಯಾಟಿನ್ ಸ್ಕ್ರೀನ್ಗಳು ಬೇರೆ ಅವು. ಸುತ್ತಲೂ ಬೆಂಕಿ ಆವರಿಸ್ಕೊಂಡಾಗ ನೀವು ಎಲ್ಲಿ ಎಮರ್ಜೆನ್ಸಿ ಗೇಟ್ ಅಂತ ಎಲ್ಲಿ ಹುಡ್ಕಕ್ಕೆ ಹೋಗ್ತೀರಿ? ಹೊಗೆ ಕಾಣಿಸಲ್ಲ, ಜೊತೆಲಿ ಯಾರಿರ್ತಾರೆ ಅವ್ರನ್ನ ಸೇಫ್ ಮಾಡಬೇಕು, ನೀವು ಸೇಫ್ ಆಗಬೇಕು. ಕಣ್ಣು ಬಿಡೋಕ್ಕೆ ಆಗಲ್ಲ, ಕೆಮ್ಮು ಬರ್ತಾ ಇರುತ್ತೆ ಫುಲ್ಲು ಹೊಗೆಯಿಂದ.